ಒಂದ್ 2 ಕೋಟಿ ಡೀಲಿಂಗ್ ಇತ್ತು. ಬೇಗ ಬಮ್ಮ ಮಗ, ಮನೆಗ್ ಬಂದಿದೀನಿ. ಎಷ್ಟ್ ಚೆನ್ನಾಗಿ ನೆಕ್ತಾ ಇದಾರೆ ನಮ್ಮ ಮಕ್ಕಳು. ನಿಜ ಯಾವ್ದೋ ಫೋನ್ ಬಂತೇನೋ ಅನ್ಕೊಂಡ್ರೆ ನೋಡಿ, ಇದು ಈ ಊರ್ಗೆಲ್ಲ ಮಾಡಿದೀವಿ. ಆಶಾ ಅಡಿಗೆ ಮನೆ. ಅಯ್ಯಪ್ಪ, ಬಿಸಿ ಬಿಸಿ. ನೋಡಿ ಇಲ್ಲಿ ವೇಟ್ ಮಾಡ್ತಾ ಇದಾರೆ. ಹಾಗೆ ಮನೆಗೆ ಸ್ನೇಹಿತರ ಕರ್ಕೊಂಡ್ ಬಂದಿದ ತಕ್ಷಣ ನೋಡಿ ನಮ್ಮಮ್ಮ ಹೊರಟೋಗ್ಬಿಟ್ರು. ನೀನು ವಿಡಿಯೋದಲ್ಲಿ ಕಾಣಿಸ್ಕೊಬೇಡ ಜಾಸ್ತಿ, ಹೋಗು ನಿನ್ ವಿಡಿಯೋದಲ್ಲಿ ಕಾಣಿಸ್ಕೊ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ರ? ಎಲ್ಲರೂ ಚೆನ್ನಾಗಿದ್ರ ಅನ್ಕೊಂಡಿದೀನಿ. ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ನಾಗೇಂದ್ರ ನಯನ ಯೂಟ್ಯೂಬ್ ಚಾನಲ್. ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ದಿನ ಆದ್ಮೇಲೆ ನಿಮಿಷ ಇದೆ, ಕಾಲ್ ಬರ್ತಾ ಇದೆ. ಥ್ಯಾಂಕ್ ಯು. ಏನ್ಮಾ ಇದು ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೆ ಅವಾಗ್ಲೇ? ಏನಿಲ್ಲ, 2 ಕೋಟಿ ಡೀಲಿಂಗ್ ಇತ್ತು. ಸೊ ಅದ್ರದ್ದು ಮಾತಾಡ್ತಾ ಇದ್ದೆ. ಸೊ ಸ್ನೇಹಿತರೆ, ಇವತ್ತು ಸರ್ಪ್ರೈಸ್ ಆಗಿ ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಯಾಕಂತಂದ್ರೆ ನನ್ನ ಹೆಂಡತಿ ಬಿಡಲ್ಲ, ಮೋಸ್ಟ್ ಆಫ್ ದ ಟೈಮ್ ಹೋಗ್ಬೇಡ ಎಷ್ಟು ಸರಿ ಹೋಗ್ತೀಯ ಮನೆಗೆ ಅಂತಾಳೆ. 2 ದಿನದ ಹಿಂದೆ ಹೋಗ್ ಬಂದ್ವಿ, ಲಾಗ್ ಮಾಡಿಲ್ಲ ಅಷ್ಟೇ. ಸೊ ಅದಕ್ಕೋಸ್ಕರ ಇವತ್ತು ಹೋಗ್ತಾ ಇದ್ದೀನಿ, ಯಾರಿಗೂ ಹೇಳಿಲ್ಲ. ಹೋಗ್ಬಿಟ್ಟು ಹಂಗೆ ಮಕ್ಳಿಗೆ ಏನಾದ್ರು ತಗೊಳ್ಳೋಣ. ಸೊ ಹಾಗೆ ಇನ್ನೊಬ್ರು ನಮ್ಮ ಟೀಮ್ಗೆ ಆಡ್ ಆನ್ ಆಗಿದ್ದಾರೆ, ತರುಣ್ ಅಂತ, ಫ್ಯೂಚರ್ ಡೈರೆಕ್ಟರ್. ಪ್ರಶಾಂತ್ ನೀಲು, ರಾಜಮೌಳಿ ಇವ್ರ ತರಾನೇ ಬೆಳಿತಾನೆ ಅಂತ ನಾನ್ ಅನ್ಕೊಂಡಿದೀನಿ. ನೀನ್ ಅನ್ಕೊಂಡಿದ್ಯಾ? ಒಳ್ಳೆ ಟ್ಯಾಲೆಂಟ್ ಇದೆ. ಸೊ ಹಾಗೆ ನಮ್ದು ಇವರು ಆದಿತ್ಯ, ನಮ್ದು ಇವರು KGF ಮೂವಿ ಡೈರೆಕ್ಟ್ ಕ್ಯಾಮ್ರಾಮ್ಯಾನು ಆಗ್ಬೇಕು ಅನ್ಕೊಂಡಿದ್ದಾರೆ. ಸೊ ಇವಾಗ ಐಸ್ ಕ್ರೀಮ್ ತಗೊಂಡೋಗೋಣ ಮಕ್ಕಳಿಗೆ. ಸೊ ಆಮೇಲೆ ಕೈಯೇನೋ ಬಂದ್ಬಿಡ್ತಲ್ಲ ವ್ಲಾಗ್ ಮಾಡಿ. ನಾನು ಜಿಮ್ ಅಲ್ಲೆಲ್ಲ 25 kg ಎತ್ತೀನಿ ಒಂದೇ ಡಂಬಲ್. ಬಟ್ ನೋಡಿ ಇಲ್ಲಿ ಇಟ್ಕೊಳಕ್ಕೆ ಆಯ್ತಲ್ಲ ಮೊಬೈಲ್. ಒಂದ್ 200 ಗ್ರಾಮ್ ಮೊಬೈಲ್ ಇಟ್ಕೊಳಕ್ 200 ಗ್ರಾಮ ಇನ್ನೇನ್ ಮತ್ತೆ. ಓಕೆ, ಸೊ ಈಗ ಐಸ್ ಕ್ರೀಮ್ ತಗೊಂಡ್ಬಿಡೋಣ. ಯಾವ್ದು ತಗೊಳ್ಳೋಣ? ಅವತ್ ತಗೊಂಡಲ್ಲ, ಮಾತ್ ತಗೋ. ಯಾವ್ದು? 2 ಇದಾ? ಇದ್ ಬೇಡಮ್ಮ, ಇದು ತಗೊಂಡ್ಬಿಡೋಣ ಎಲ್ಲಾರ್ಗು ಸಿಂಗಲ್. ಸರಿ ಆಯ್ತು. ಬಟ್ ಇನ್ನೊಂದು ಆಲ್ಫಾನ್ಸ್ ಅಂತ ಬರುತ್ತೆ, ಅದು ಚೆನ್ನಾಗಿರುತ್ತೆ ನೋಡು. ಯಾವ್ದು ಚೆನ್ನಾಗಿದೆ ಎಲ್ಲ ಸೈಡ್ ಬಾ. ನಂಗಿದು ಮಡ್ಕ. ನಾನು ಐಸ್ ಕ್ರೀಮ್ ತಿಂದ್ಬಿಡ್ತೀನಿ. ಇನ್ನು ಇವತ್ತೇನು ಯಾವಾಗ್ಲೂ ತಿಂತೀಯ? ಯಾವಾಗ ತಿಂದಿದ್ದೀನಿ ಮಾ. ಓಕೆ, ನಿಮ್ಗೆ ಯಾವ್ದು ಬೇಕು ಆದಿತ್ಯ? ಯಾವ್ದು ಬೇಕು ತಗೊಳ್ಳಿ. ಯಾವ್ದು ಬೇಕು ತಗೋ. ಇದೇ ತಗೊಳ್ಳೋಣ. 1 2 3 4 5 6 7 8. ಸೊ ಇದು ಮಕ್ಕಳಿಗೆ, ಈವನ್ ನಮ್ಮ ಅಕ್ಕ ಅತ್ತಿಗೆ ಅವರೆಲ್ಲ ಇರ್ತಾರೆ. ಇದು ಸೊ ಅದಕ್ಕೋಸ್ಕರ. ಸೊ ಲೆಟ್ಸ್ ಗೋ. ತಗೊಂಬನ್ನಿ. ನಾನೊಂದು ಕೋಕ್ ಝೀರೋ ತಂದ್ಬಿಡ್ತೀನಿ. ಇನ್ನೇನ ತಗೋ, ಹಿಡ್ಕೋ. ಡಯಟಲ್ಲಿ ಇದೀನಲ್ಲ, ಅದಕ್ಕೋಸ್ಕರ ಕೋಕ್ ಝೀರೋ ಶುಗರು ಅಂದರೆ ಮ್ಯಾನೇಜ್ ಆಗುತ್ತೆ. ಕೋಕ್ ಅಡಿಕ್ಷನಿಂದ ಇದು ಬೆಟರ್ ಕೋಕ್ ಅಡಿಕ್ಷನ್ಗೆ. ಸೊ ತೊಗೊಂಡಿರ್ತೀನಿ. ಇರಲಿ. ಹಲೋ, ಹಾಂ ಸರ್, ಬಂದೆ, 1 ನಿಮಿಷ. ಓಕೆ. ಹಾಂ, ಸೊ ಈಗ ನಾನೇ ಯಾವಾಗಲೂ ಪೇ ಮಾಡ್ತೀನಿ, ಅದಕ್ಕೋಸ್ಕರ ನಯನ ಪೇ ಮಾಡಲಿ ಅಂದ್ಬಿಟ್ಟು ನಯನ ಪೇ ಮಾಡಲಿ ಅಂತ ಬಂದಿದ್ದೀನಿ. ಸೊ ವೆಯ್ಟ್ ಮಾಡ್ತಿರ್ತೀನಿ, ತಗೊಂಡು ಬರಲಿ ಅವರು. ಇವಾಗ ಪೇ ಮಾಡಲಿ ನಯನ. ಫಸ್ಟ್ ಟೈಮ್ ಮಾಡ್ತಾಳೆ, ಬಟ್ ಇವಾಗ ಮಾಡಲಿ. ಸೊ ವೆಯ್ಟ್ ಮಾಡ್ತಿರ್ತೀನಿ. ಈ ಏರಿಯಾ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಆ್ಯಕ್ಚುಲಿ ನಿಸರ್ಗ ನಂದನವನ. ನಾವಿರೋದು ಬೇರೆ ಒಂದು ಲೇಔಟು, ಬಟ್ ಈ ಒಂದು ಜಾಗ ಚೆನ್ನಾಗಿದೆ, ಒಂಥರ ಕಾಮಾಗಿ ಆರಾಮಾಗಿ. ಕಂಪೇರ್ ಟು ನಮ್ಮ ಸಿಟಿ ಇದೆಯಲ್ಲ, ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಒಂಥರ ಕಾಮಾಗಿ, ಜಾಸ್ತಿ ಜನ ಇಲ್ಲ. ಆಮೇಲೆ ಇದು ಲೇಔಟ್ ಎಲ್ಲ ಇವಾಗ ಆಗ್ತಿದೆಯಲ್ಲ, ಸೊ ಚೆನ್ನಾಗಿದೆ. ಸೊ ಈಗ ಚೆನ್ನಾಗಿ ಲಾಗ್ ಮಾಡ್ತಾ ಇದೀಯ ನೀನು. ನಂಗೆ ಬಿಟ್ಟು ಬಂದಿದ್ದಲ್ಲಿ ಯಾಕೆ? ನಾನು ನಿಜ ಯಾವ್ದೋ ಫೋನ್ ಬಂತೇನೋ ಅನ್ಕೊಂಡ್ರೆ ನೀನು ಇಲ್ಲಿ ನೋಡಿ ಪೇ ಮಾಡಕ್ ನನ್ಗೆ ಹೇಳ್ಬಿಟ್ಟು ಬಂದಿದ್ದಾರೆ. ಮಕ್ಕಳಿಗೆ ಓಕೆ, ನೀನು ಏನ್ ಅನ್ಸಲ್ವಾ? ಮಕ್ಳಿಗೆ ಪೇ ಮಾಡು ಅಂದ್ರೆ ಮಾಡ್ತಿದ್ದೆ, ಮಕ್ಳಿಗೆ ತಗೊಂಡೋಗೋದು ಗೊತ್ತು. ಆದ್ರೆ ನೀನ್ ಅಲ್ಲಿ ಮೋಸದಿಂದ ನಮ್ಮನ್ ಬಿಟ್ಟು ಬಂದಲ್ಲ. ಮೋಸದಿಂದ ಏನಿಲ್ಲ, ನನ್ನ ಕಾಲ್ ಬಂತು. ಯಾವ್ದು ಕಾಲ್ ಬಂತು? ಕಾಲ್ ಬಂತಾ? ಸರಿ, ಎಷ್ಟಾಯ್ತು ಹೇಳು, ಕಳ್ಸ್ಬಿಡ್ತೀನಿ. ನೀನೇನ್ ಕಳ್ಸ್ಬೇಡ ಈಗ. ಸೊ ಸ್ನೇಹಿತರೆ, ಈಗ ಹೋಗೋಣ. ಕೇಳ್ದೆ ಹೋಗ್ತಾ ಇದ್ದೀನಿ. ಸೊ ಅವರು ಐ ಥಿಂಕ್ ವಿಡಿಯೋ ವ್ಲಾಗ್ ಏನೋ ಮಾಡ್ತಿದ್ರೆ, ಏನ್ ಮಾಡೋದು ಅವರು. ಅಲ್ಲೂ ಬೇರೆ 2 ಇನ್ಫ್ಲುಯೆನ್ಸರ್ಸ್ನ ಊಟಾಕ್ಬಿಟ್ಟಿದ್ದೀನಿ. ತಗೋ, ಇಟ್ಕೋ. ನಾನು ಇಟ್ಕೋಬೇಕಾ? ಸೊ ಈಗ ನಿನ್ನೆ ತಾನೇ ನಮ್ಮ ಒಂದು ಟೀಮ್ಗೆ ತರುಣ್ ಅವರು ಬಂದಿದ್ದಾರೆ. ಸೊ ಮುಂದೆ ನಾವು ಶಾರ್ಟ್ ಮೂವೀಸ್ಗಳು ಅದು ಇದು ಮಾಡೋ ಪ್ಲ್ಯಾನ್ಗಳಿದೆ. ಸೊ ಅದಕ್ಕೋಸ್ಕರ ಒಂದು ತುಂಬ ದೊಡ್ಡ ವಿಷನ್ ಇರೋ ಡೈರೆಕ್ಟರ್ ಬಂದಿದ್ದಾರೆ. ಸೊ ನೋಡೋಣ. ಸೊ ಟೀಮ್ ಬಿಲ್ಡ್ ಆಗ್ತಾ ಇದೆ.
ಸೊ ವಿಲ್ ಸಿ ಏನ್ ಮಾಡೋದು ಅಂತ. ನನ್ ಕಡೆ ತೋರ್ಸು, ನಿಂದಲ್ಲ ವ್ಲಾಗ್ ಇದು. ನಿನ್ ಕಡೆನೆ ತೋರಿಸ್ತಾ ಇರೋದು, ನೀನೇ ಫುಲ್ ಕಾಣಿಸ್ತಾ ಇರೋದು. ಓಕೆ, ಸೊ ಈಗ ಮನೆಗೆ ಹೋಗ್ಬಿಟ್ಟು ನಾನು ಗಾಡಿ ಸ್ವಲ್ಪ ದೂರದಲ್ಲಿ ನಿಲ್ಸ್ಬಿಟ್ಟು ಸೊ ಹೋಗೋಣ. ಹಂಗೆ ಗಾಡಿ ಹೋದ್ರೆ ಮಕ್ಳಿಗೆ ಗೊತ್ತಾಗ್ಬಿಡುತ್ತೆ. ಸಡನ್ ಆಗಿ ಹೋಗ್ತೀನಿ, ಮಕ್ಕಳು ಹೆಂಗ್ ರಿಯಾಕ್ಟ್ ಮಾಡ್ತಾರೆ ನೋಡೋಣ. ಇವರು ತುಂಬಾ ದಿನ ಆದ್ಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದಾರೆ. ಸೊ ಹೊಸದಾಗಿ ನಾನ್ ಕೂಡ ಚಾನಲ್ ಓಪನ್ ಮಾಡಿದೀನಿ. ತುಂಬಾ ದಿನ ಏನಿಲ್ಲ, ನಂದು ಹೆಂಗೆ ಅಂತಂದ್ರೆ ಮೋಟಿವೇಶನ್ ಬರುತ್ತೆ, ಮಾಡ್ತೀನಿ, ಆಮೇಲೆ ಹೊರಟೋಗ್ಬಿಡುತ್ತೆ ಮೋಟಿವೇಶನ್. ಸೊ ಅದೇನೆ, ಸ್ವಲ್ಪ ಸ್ಟ್ರೆಸ್ ಕಮ್ಮಿ ಇರಬೇಕು. ಈಗ ಒಂದು 10 days ಇಂದ ಸ್ವಲ್ಪ ಡಿಪ್ರೆಷನ್. ಸೊ ಇವಾಗ ಸ್ವಲ್ಪ ಹೊರಗಡೆ ಡಿಪ್ರೆಷನ್ ಇಂದ ಇನ್ಮೇಲೆ ಮಾಡ್ತೀನಿ. ಮತ್ತೆ ಇನ್ ಕೇಸ್ ಮತ್ತೆ ಒಂದ್ 10 days ಏನಾದ್ರು ವಿಡಿಯೋ ಬರ್ತಾ ಇಲ್ಲ ಅಂತಂದ್ರೆ ನೀವೇ ತಿಳ್ಕೊಳ್ಳಿ, ಮತ್ತೆ ಡಿಪ್ರೆಷನ್ ಅಲ್ಲಿ ಇರ್ತೀನಿ ಅಂತ. ಏನಿಲ್ಲ, ಇವರು ಏನೋ ಡಿಪ್ರೆಷನ್ ಹೆಂಗ್ ಬರ್ತಾ ಇದೆ ಅಂತಂದ್ರೆ ನೀವೇ ತಿಳ್ಕೊಳ್ಳಿ. ಇಲ್ಲಿ ನೋಡಿ, ಜಿಮ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಜಿಮ್ ಸ್ಟಾರ್ಟ್ ಮಾಡ್ದಾಗ್ಲಿಂದ ಏನಾಗ್ತಿದೆ ಅಂದ್ರೆ, ಜಿಮ್ಗೆ ಹೋಗಿ ಬರ್ತಾರೆ, ನೀಟಾಗಿ ಏನೇನ್ ಬೇಕು ಪ್ರಿಪ್ರೇಷನ್ ಮಾಡ್ಕೊಂಡು ಊಟ ಮಾಡಿ ಮಲ್ಕೋತಾ ಇದ್ದಾರೆ. ಇವಾಗ ಎನರ್ಜಿ ಬಂದಿದೆ. ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನನ್ ಲಾಗ್ ಬಗ್ಗೆ ಸ್ವಲ್ಪ ಪ್ರಮೋಷನ್ ಮಾಡ್ಕೋತಾ ಇದ್ದಾರೆ. ಎನರ್ಜಿ ಎಷ್ಟ್ ದಿನ ಇರುತ್ತೆ ಅಂತ ಗೊತ್ತಿಲ್ಲ, ಈ ವಿಡಿಯೋ ನೋಡ್ಕೊಂಡ್ಬಿಡ್ರಿ ಬೇಗ, ಎಷ್ಟ್ ಬೇಗ ಆಗುತ್ತೋ. ತುಂಬಾ ನಗಿಸ್ತಾರೆ. ಸೊ ನನ್ನ ಚಾನಲ್ ಓಪನ್ ಮಾಡಿದೀನಿ, ಬ್ಲಾಗ್ಸ್ ಅಂತ ಹೇಳಿ. ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಟ್ ಮಾಡ್ಬಿಡೋದಿತ್ಯಾ. ಸ್ನೇಹಿತರೆ, ಇವಾಗ ನಾನು ಕಾರು ಮನೆ ಮುಂದೆ ತಗೊಂಡೋಗಿಲ್ಲ, ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಸೊ ಈಗ ಸರ್ಪ್ರೈಸ್ ಕೊಡ್ತೀನಿ. ಇನ್ ಕೇಸ್ ಅವ್ರೇನು ರಿಯಾಕ್ಷನ್ ಕೊಟ್ಟಿಲ್ಲ ಅಂತಂದರೆ ನನ್ನ ಮನೆಯಲ್ಲಿ ವ್ಯಾಲ್ಯೂ ನಂದು ಎಷ್ಟಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ರಿಯಾಕ್ಷನ್ ನೀನೇನು ಎರಡಿಡ್ಬೇಕು. ಇವೊಂದು ಆದಿತ್ಯ ತರುಣ್, ತರುಣ್ ನೀನು ಡೈರೆಕ್ಟರ್ ಅಂದ್ಬಿಟ್ಟು ನೀನು ಸರಿ ಏಯ್ ನೋಡಿದ್ದಾರೆ ಬಾ, ಆಲ್ರೆಡಿ ಬ್ಲಾಗಲ್ಲಿ ನಮ್ಮ ಮನೇನ ಹೆಸರಿ ಮನೆಯಲ್ಲಮ್ಮ. ಸುಮ್ಮನೆ ತೋರ್ಸೋಣ, ಏನು ರಿಯಾಕ್ಷನ್ ಕೊಡ್ಬೋದು ಅವರು ನೋಡೋಣ. ಇರು, ಎಲ್ಲಿ ಮಲಗಿಲಿದಾರ, ಮಲ್ಕಿದಾರ ಮಕ್ಕಳು. ರಿಯಾಕ್ಷನ್ ನೋಡಕ್ಕಾಯ್ತಿಲ್ಲ. ನೀ ಸುಮ್ಮನೆ ಇರು, ಫಸ್ಟ್ ನಿನ್ನ ರಿಯಾಕ್ಷನ್ನೇ ತಡಿಯೋಕ್ಕಾಯ್ತಲ್ಲ ನಮಗೆ. ಸ್ವಲ್ಪ ಸುಮ್ಮನೆ ಇರು. ಮಕ್ಕಳೇ ಏನು ರಿಯಾಕ್ಷನ್ ಇಲ್ಲ, ಏಯ್ ಖುಷಿ ಪಡ್ರೋ, ಚಿಪ್ಪು ಬಂದ್ರು, ಖುಷಿ ಪಡ್ರು, ಖುಷಿ ಪಡೋ. ನಾನ್ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕಿ. ಶಾಕಲ್ಲಿ ಏನಿಲ್ಲ, ಸುಮ್ಮನೆ ಇರು. ಅವನೇನು ಹೋಯ್ತಾನೆ ಬರ್ತಾನೆ ಅಂತ ಅವರು ಮಕ್ಕಳುಗಳು. ಲೈಟ್ ಆನ್ ಮಾಡ್ಲಾ? ಇವಾಗ ಖುಷಿ. ಬೇರೆ ಸುಮ್ಮನೆ ಇರೋ, ಸುಮ್ಮನೆ ಇರಿ ಬೇರೆ. ಇಲ್ಲಿ ನೋಡಿ, ದೀಪಿಕಾ ಅಂತ ನಮ್ಮ ಅತ್ತಿಗೆ ಅವರ ರಿಲೇಷನ್ ಅವರು. ಬಾ ದೀಪಿಕಾ, ಕುತ್ಕೋ. ತಗೋನ ಏನ ಏಯ್ ಬಿರ್ರಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನೆಕ್ತಾ ಇದ್ದಾರೆ ನಮ್ಮ ಮಕ್ಕಳು. ವಾವ್. ಮಾಮ ಬಂದಿದ್ದು ಖುಷಿ ಆಗ್ಲಿಲ್ವಾ ಮುಡ್ಲು? ಕ್ರಿಸಾಂತ್ ಖುಷಿ ಆಯ್ತಾ ನಾನು ಬಂದಿದ್ದು? ಜಾಸ್ತಿ ಖುಷಿ ಆದ್ರೆ ಶಾಕ್ ಅಲ್ಲಿ ಇರ್ತಾನೆ. ನೋ ವೇ, ಚಾನ್ಸೇ ಇಲ್ಲ, ನೋ ವೇ. ಹೌದಾ? ಮೋಹಿತಾ ನೀನು ಇಲ್ಲಿ ಮಾತಾಡು. ಹಾ ಮೋಹಿತಾ, ಚಿಪ್ಪು ಬಂದಿದ್ದು. ನಿನಗ ಅನಿಸ್ತಾ ಇಲ್ಲ ನಿನ್ನ ಅಷ್ಟು. ಅವ್ನು ನೋಡು, ಏಯ್ ನೀನು ಖುಷಿ ಆಯ್ತೇನಾ? ನೀವು ಬಟ್ಲುಗಳು ಅದು ಸೋರುತ್ತೆ ಇಡ್ಕೊಳ್ಳಿ ಅಂತ ಕೊಟ್ಟಿರೋದು, ನೀವು ಅದರಿಂದ ಹಿಂಗೆ ಒಳ್ಳೆ ಕತ್ತಿಲಿ ರಕ್ಷಣೆ ಮಾಡ್ಕೊಳಕ್ ಇಟ್ಕೊಂಡಿದ್ದೀರಾ. ಹಾ ಏನೋ ನಿನ್ನ ಹೆಸರು ದೀಪಿಕಾ ಅಲ್ಲ? ಯಾವಾಗ ಹೋಗೋದು? ಹಾ ಗುರುವಾರ. ಯಾವ ಗುರುವಾರ? ಹಾ ಯಾವಾಗ ಬಂದಿದ್ದು? ತುಂಬಾ ದಿನ ಇರಬಾರ್ದು ಬೇರೆಯವ್ರ ಮನೇಲಿ. ಏ ಪಾಪ ಅಮ್ಮ, ಅವತ್ ಬಂದ ಜಾಸ್ತಿ ದಿನ ಇರಬಾರ್ದು, ಏನೋ ಅನ್ಕೊಂತಾರೆ. ಸುಮ್ನೆ ಅವತ್ ರೇಕ್ಸಿ ಪಾಪ ಅಳ್ಸಿದ್ಯಾ ನೀನು? ಇಲ್ಲ ಕ್ಯಾಮ್ರಾ. ಹೌದಾ? ನಿನ್ ಫೇಸ್ ಹೆಂಗ್ ಇಟ್ಕೊಳ್ಳೋದು? ನೀವೆಲ್ಲ ರೆಗ್ಯುಲರ್ ಬ್ಲಾಗರ್ಸ್, ನೀವ್ ಹೇಳಿ ಹೆಂಗ್ ಇಟ್ಕೊಳ್ಳೋದು ಕ್ಯಾಮ್ರಾ ಅಂತ. ನಿನ್ಗಿಂತ ಗೊತ್ತಾ ನಮ್ಗೆ. ನೋಡಿ ಕಾಫಿ ಬಂತು ಈಗ. ನಮ್ಮ ಅಕ್ಕ ಕಾಫಿ ಕೊಡ್ತಾ ಇದಾರೆ.
ನೋಡಿ ಬಿಸಿ ಬಿಸಿ ಕಾಫಿ. ಇದು ನನ್ಗೋಸ್ಕರ ಅಂತ ತಂದಿರೋದು ಕಡಿಮೆ. ಈಗ ಐಸ್ ಕ್ರೀಮ್ ತಿಂದು ಇವತ್ತೊಂದಿನನಾ? ಹಾ, ಕಾಫಿ ಇಸ್ಕೊಳ್ಳಿ. ಹ್ಯಾಪಿ ಆನಿವರ್ಸರಿ. ಆದಿತ್ಯ ನೋಡಿ ಎಡಿಟ್ ಮಾಡಿದೆ ತಮ್ಮನೇಲು. ಫುಲ್ ಫಾಸ್ಟ್ ಕೆಲಸ ನಡೀತಾ ಇದೆ. ಅದು ವ್ಲಾಗ್ ಮಾಡ್ಕೊಂಡಿದ್ದೆ. ಹೋಗ್ಲಿ ಬಿಡಿ. ಯಾವಾಗ ಅಶ್ವಿನಿ ನಿಮ್ದು ಆನಿವರ್ಸರಿ? 15th ಅಂತೆ. ಹೌದಾ, ಬೇಜಾರಾಗಿದ್ದ ನಾವ್ ಯಾರು ವಿಶ್ ಮಾಡಿಲ್ಲ ಅಂತ? ನನ್ ಗಂಡನೇ ವಿಶ್ ಮಾಡಿಲ್ಲ, ಸಂಜೆ ವಿಶ್ ಮಾಡ್ದ. ಹೌದಾ? ಓ ಅಂದ್ರೆ ಏನ್ ಬೇಜಾರಾಗಿರಲ್ಲ. ನನಗೂ ಏನ್ ಬೇಜಾರಿಲ್ಲ. ಸೊ ಸ್ನೇಹಿತರೆ, ಇವಾಗ ನಾವು ನಮಗೋಸ್ಕರ ಏನ್ ಮಾಡ್ಕೊಡ್ತೀವಿ ಅಶ್ವಿನಿ? ಚಿಕನ್ ಬಸ್ಸಾರಲ್ಲ ಅದು, ಬಸ್ಸಾರ ಅದು? ಚಿಕನ್ ಬಸ್ಸಾರು ಫ್ರೈ. ಹೌದಾ, ನಾನು ಚಿಕನ್ ಸಾರು ಅಂತ ತಿಂತಾ ಇದ್ದೆ ಅವತ್ತಿಂದ. ಅಂದ್ರೆ ಎಲ್ಲದಕ್ಕೂ ಮ್ಯಾಚ್ ಆಗ್ಲಿ ಅಂತ. ಸೊ ಈಗ ನಾನು ಹೋಗ್ಬಿಟ್ಟು ಚಿಕನ್ ತಗೊಂಡ್ ಬರ್ತೀನಿ. ಸೊ ಎಲ್ಲ ಮಸ್ತಾಗಿ ಮಾಡ್ಕೊಂಡು ತಿನ್ನೋಣ. ನೋಡಿ ಸ್ನೇಹಿತರೆ, ನಮ್ಮ ಮನೆ ಹೊರಗಡೆ ಹೇಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಮರ ಕಟ್ ಮಾಡ್ಬಿಟ್ಟಿದ್ದಾರೆ. ಗ್ರೀನರಿ ತೋರಿಸಿದ್ದೀನಿ ಹಳೆ ಬ್ಲಾಗಲ್ಲಿ, ಬಟ್ ಇನ್ನೊಂದ್ಸರಿ ನೋಡಿ. ಇಲ್ಲಿ ನೋಡಿ, ಇದು ನೀನ್ ಯಾಕೆ ತಂದ್ಬಿಟ್ಟೆ? ಬೈಕ್ ಯಾಕೆ ತಗೊಂಬಂದೆ ಆದಿತ್ಯ ನಿಂದು? ವಾವ್, ಯಾರ್ದಿದು? ಹ್ಯಾಂಡ್ಲಲ್ಲಿ ಜೋರಾಗಿ ಮಾತಾಡು ಆದಿತ್ಯ. ಪೆಟ್ರೋಲ್ ಜಾಸ್ತಿ ಆಗ್ಬಿಟ್ಟಿದೆ ಅಂತನಾ? ಓಕೆ, ಇರ್ಲಿ ಬಾ. ಇಲ್ಲಿ ನೋಡಿ, ನಮ್ಮಪ್ಪ ಹೋಗ್ಬಿಟ್ಟು ನಯನ ಹೆಸರು ಹಾಕ್ಸ್ಕೊಂಡ್ ಬಂದಿದೆ. ನಯನ, ನಾಗೇಂದ್ರ. ಇಲ್ಲಿ ನೋಡಿ ನಾಗೇಂದ್ರ, ಎಲ್ರ ಹೆಸರು ಇದೆ ಇದ್ರ ಮೇಲೆ. ಎಲ್ಲರ ಹೆಸರು ಇದೆ. ಸೊ ಫುಲ್ ಇದಾಗ್ಬಿಡುತ್ತೆ. ಆದಿತ್ಯ, ಏನು ಈ ವಿಡಿಯೋಗಳೆಲ್ಲ ವರ್ಕೌಟ್ ಆಗಿಲ್ಲ ಅಂತಂದ್ರೆ ಹೇಳಿದ್ನಲ್ಲ, ಇಡ್ಲಿ ಹಾಕೊಂಡ್ಬಿಡೋಣ. ನಾನು ನೀನು ಪುರಿ ಸುಡು, ನೀನು ಪಾರ್ಸಲ್ ಕಟ್ಟಕ್ ಇದ್ ಮಾಡ್ಕೊ, ನಾನು ದೋಸೆ ಗೀಸೆ ಹಾಕೊಂಡು. ಹಾ, ನಾನು ನೀನ್ ಬೇಡ ಅನ್ಕೊಳ್ತೀನಿ. ಯಾಕಂತಂದ್ರೆ ವಿಡಿಯೋ ಏನಾದ್ರು ಓಡಿಲ್ಲ ಕಾರಣ ನೀನೇ ಆಗಿರ್ತೀಯಲ್ಲ, ಸೊ ನಿನ್ನ ದೂರ ಇಡ್ತೀವಿ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ನೋಡಿದ್ರಾ? ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಇನ್ನೊಂದ್ಸರಿ ತುಂಬಾ ಮನೆಗಳೆಲ್ಲ ಸೊ ಆದಷ್ಟು ದೂರ ಇದೆ. ಸೊ ಚೆನ್ನಾಗಿದೆ ಇದು, ನನ್ಗೆ ಇಷ್ಟ ಇಲ್ಲಿ ಬಂದ್ರೆ ಆಕ್ಚುಲಿ. ಯಾಕಂತಂದ್ರೆ ನನಗೆ ಈ ಟ್ರಾಫಿಕ್ಕು ಅದು ಇದು ಎಲ್ಲ ಇಷ್ಟ ಆಗಲ್ಲ. ಬನ್ನಿ ಹೋಗೋಣ. ನಮ್ಮ ಯಜಮಾನ್ರು ಚಿಕನ್ ಕಟ್ ಮಾಡ್ಕೊಬರಕ್ಕೆ ಹೋಗಿದ್ದಾರೆ. ನಮಗೆ ಬಿಸಿಲು ಜಾಸ್ತಿ ಅಂತ ಆರಾಮಾಗಿ ಇಲ್ಲೇ ಕೂತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ವೆಯ್ಟ್ ಮಾಡ್ತಾ ಇದ್ದಾರೆ. ಆಯ್ತು, ಬನ್ನಿ ಬಾ. ಸೊ ಸ್ನೇಹಿತರೆ, ಇವಾಗ ಬಾಳೆ ಎಲೆ ಕಟ್ ಮಾಡ್ಕೊಳೋಣ. ಚಾಕು ತಗೊಳ್ಳಿ. ತುಂಬಾ ಶಾರ್ಪ್ ಇದೆ ನೇನಾ? ಹೌದು, ಹೊಸ ನೋಡಿ ಅಲ್ಲಿ ಮರ್ಕೋತಿ ಆಡ್ತಿದ್ದಾರೆ. ನಾವು ಆಡೋಣ ಬಾಮ. ಬಿದ್ದಿದ್ದನು, ನಾನು ಒಂದ್ಸರಿ ಬಿದ್ದಿದ್ದೆ. ಈ ಕಡೆಯಿಂದ ಹೋಗ್ಬೇಕು. ನೀವ್ ಇಲ್ಲೇ ರೀ ಮಕ್ಳು. ನೀನು ಬಾ, ನೈನಾ ಇಟ್ಕೊಳ್ಬೇಕಲ್ಲ. ಇದೆಯಲ್ಲ ಇದು ದೊಡ್ಡದು. ಕಟ್ ಮಾಡು, ಚೆನ್ನಾಗಿದೆ. ಫಸ್ಟ್ ಒಂದ್ಸರಿ ನೋಡ್ಕೊಳ್ಳೋಣ, ಹಾವು ಅದು ಇದು ಇರೋ ಚಾನ್ಸಸ್ ಗಳಿರುತ್ತೆ. ಅಯ್ಯೋ, ಮೊನ್ನೆ ಹಾವು ಬಂದಿತ್ತಂತ ಇಲ್ಲೆಲ್ಲೋ. ಸೊ ಒಂದ್ಸರಿ ನೋಡ್ಕೊಳ್ಳೋಣ. ನೀನ್ ನೋಡ್ಕೊನೇನಾ? ಎದುರಿಸ್ಬೇಡ. ಏನು ಇಲ್ಲ, ಕಟ್ ಮಾಡಮ್ಮ. ಎರಡು ಚೆನ್ನಾಗಿದೆ. ಹಾ, ಇದು ಕಟ್ ಮಾಡು. ಅದು ಇದಾಗುತ್ತೆ, ಆಯಿಲ್ ಫೇಸ್ ಮೇಲೆ ಇದಾಗುತ್ತೆ. ಸೊ 4 ಎಲೆನ ಇದ್ ಮಾಡ್ಕೊಂಡಿದೀವಿ. ಸೊ ಇವಾಗ ಇದನ್ನ ಚಿಕ್ಕದಾಗಿ ಇಟ್ಕೋಬೇಡ, ಬೇಡ, ಅರ್ಧೋಗುತ್ತೆ. ಬಿಡ. ಮಂಡ್ಯ ಶೈಲಿ ಸಾರು ಮಾಡಿದ್ದಾರೆ ಇವರು. ಆಶಾ ಅಡುಗೆ ಮನೆಯವರು. ಇವರೇ ಆಶಾ ಅಡುಗೆ ಮನೆ. ತೋರಿಸ್ಬಿಡ, ಆಯ್ತು, ಪ್ರಮೋಟ್ ಮಾಡ್ಬಿಡೋಣ. ಇವರೇ ಆಶಾ ಅಡುಗೆ ಮನೆ ಅಂತ ಚಾನಲ್ ಇದೆ ನೋಡಿ, ತುಂಬಾ ಚೆನ್ನಾಗಿದೆ ಅವ್ರ ಚಾನಲ್ಲು. ನಾನು ನೋಡಲ್ಲ ಯೂಶಲಿ, ಬೋರ್ ಹೊಡಿಯುತ್ತೆ ನನಗೆ. ಬೋರ್ ಹೊಡಿಯುತ್ತೆ. ನಿಮ್ಗೆ ತುಂಬಾ ಎಕ್ಸೈಟೆಡ್ ಇದ್ದಾಗ, ಬೋರ್ ಹೊಡಿಬೇಕು ಅನ್ನಿಸ್ದಾಗ ಆ ಚಾನಲ್ ಓಪನ್ ಮಾಡಿ ಅಷ್ಟೇ. ಸೊ ನಮ್ಮಮ್ಮ ಕೆಲ್ಸಕ್ಕೆ ಹೋಗಿದ್ದಾರೆ. ಸೊ ಒಂದ್ಸರಿ ಕಾಲ್ ಮಾಡೋಣ. ಮಗ ಬಂದಿದ್ದೀನಿ ಮನೆಗೆ, ಆದರೂ ಅವರು ಬರಲಿಲ್ಲ ಅಂತಂದರೆ ಚೆನ್ನಾಗಿರಲ್ಲ. ಸೊ ಹಂಗೆ ನನಗೆ ವ್ಯಾಲ್ಯೂ ಇಲ್ಲ ಮನೇಲಿ. ಕೇಳ್ತೀನಿ ರೀ, ಎಲ್ಲವ್ರೆ ಏನವ್ರೆ ಏನು ಮಾಡ್ತಾರೆ ಅಂತ ನೋಡಿ ಹೆಂಗೆ ಮಾತಾಡ್ತಾರೆ. ಎಲ್ಲರ ಮಕ್ಕಳು ಅವ್ರ ಅಮ್ಮಂದ್ರು ಕಾಲ್ ಬಂದಾಗ ಕಟ್ ಮಾಡಿ ಅವ್ರು ಪಿಕ್ ಮಾಡಲ್ಲ. ನನಗೆ ನಮ್ಮಮ್ಮ ಕಾಲ್ ಪಿಕ್ ಮಾಡಲ್ಲ. ಇಲ್ಲ, ಪಿಕ್ ಮಾಡ್ತಿಲ್ಲ. ಮಾಡಿದ್ರು. ಎಲ್ಲಮ್ಮ ಇದೆಯಾ? ಹಾ, ಬೇಗ ಬಮ್ಮ, ಮಗ ಮನೆಗೆ ಬಂದಿದ್ದೀನಿ. ಹಾ, ಮಗ ಮನೆಗೆ ಬಂದಿದ್ದೀನಿ, ನೀನು ಬರ್ದೇ ಇದ್ರ? ಎಷ್ಟೊತ್ತಿಗೆ ಬರ್ತೀಯಾ?
3 ಗಂಟೆಗೆ ಇರೋದ ಬಸ್ಸು? ಸರಿ ಮಗ, ಈ ಮೂವಿಗಳಲ್ಲಿ ತೋರಿಸ್ತಾರೆ ಗೊತ್ತಾ, ಅಮ್ಮ ಕಾಲ್ ಮಾಡ್ತಿರ್ತಾಳೆ ಮಗನೇ ಏನಪ್ಪ ಅಂತ, ಮಗ ಏನು ಮಾಡ್ತಾನೆ, ಅಯ್ಯೋ ನಮ್ಮಮ್ಮ ಕಣೋ ಅಂತ ಕಟ್ ಮಾಡಿಬಿಡ್ತಾನೆ. ನನಗೆ ನಮ್ಮಮ್ಮ ಕಟ್ ಮಾಡಿಬಿಡ್ತಾರೆ. ಅಯ್ಯೋ ನನ್ನ ಮಗ ಕಣೋ. ಸೊ ಹೆಂಗೆ ನೋಡಿ ಇವ್ರು ಫೈನಲಿ ಸ್ನೇಹಿತರೆ, ಈಗ ನಾವು ಆ ಒಂದು ಟೈಮ್ ಬಂದೇ ಬಿಡ್ತು. ನೋಡ್ತಿರ್ಬೋದು ಊಟದ ಟೈಮು. ಆಫ್ಟರ್ 2-3 hours ಆಫ್ ಕುಕಿಂಗ್ ನಾವು ಇವಾಗ ಊಟ ಮಾಡ್ತಾ ಇದೀವಿ. ಎಲ್ಲ ಬಾಳೆ ಎಲೆ ಮೋಯ್ತಾ, ಬಾಳೆ ಎಲೆ. ಆಹಾ, ಕೆಲವೇ ಕ್ಷಣಗಳಲ್ಲಿ ನಾನು ಹೇಳ್ತೀನಿ ಯಾವ ತರ ಟೇಸ್ಟ್ ಇರುತ್ತೆ ಅಂತ. ಸೊ ನೀನು ರೆಡಿ ಇದೆಯಾ ನಯನಾ? ರೆಡಿ. ಓಕೆ ಸ್ನೇಹಿತರೆ, ತಿನ್ನಕ್ ರೆಡಿ. ಇಲ್ಲಿ ನಮ್ಮ ಆದಿತ್ಯ ಮತ್ತೆ ನಮ್ಮ ತರುಣ್ ಅವರು ರೆಡಿ ಇದ್ದಾರೆ ತಿನ್ನಕ್ಕೆ. ಆದಿತ್ಯ ತುಂಬಾ ದಿನ ಆದ್ಮೇಲೆ ಏನೋ ಹರಕೆ ಹೊತ್ಕೊಂಡಿದ್ದ, ಒಳ್ಳೆ ಹುಡುಗಿ ಸಿಗ್ಲಿ ಅಂತ. ಸೊ ಅದನ್ನ ಹೇಳ್. ಆಕ್ಚುಲಿ ಏನಕ್ಕೆ ಆದಿತ್ಯ ತಿಂತಿರ್ಲಿಲ್ಲ? ಅವ್ರ ಮನೇಲಿ ಏನೋ ಪೂಜೆ ಮಾಡ್ಸಿ, ಮನೆ ಪೂಜೆ ಮಾಡ್ಸಿದ್ರಂತೆ. ಒಂದು ಮುದ್ದೆ. ವಾವ್ ಆಕಾಶವಾಣಿ. ಆದಿತ್ಯ ನಿಂದು ಎಷ್ಟು ದಿನ ಆದ್ಮೇಲೆ ಇವತ್ತು? ಬೇಡ ಅಕ್ಕ, ಅರ್ಧ ಸ್ವಲ್ಪ ತಿನ್ನು ನಯನ, ಏನಾಗಲ್ಲ ಮುದ್ದೆ. ಅರ್ಧ ತಿಂತೇನೆ. ತೋರ್ಸ್ಮಾ. ಓಹೋ ಏನ್ ಬಿಸಿ ಬಿಸಿ. ಈಗ ಬಿಸಿ ಬಿಸಿ ಕಬಾಬ್ ಬಂತು. ನಮ್ಮ ಅಕ್ಕ ಹಾಕಿದ್ದು ತೋರಿಸಿಲ್ಲ. ಸೊ ಟೇಸ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮುದ್ದೆ ಹಾಗೆ ಮಂಡ್ಯ ಶೈಲಿಯ ಸಾರು. ವಾವ್. ಆಶಾ ಅಡುಗೆ ಮನೆ ಕಡೆ. ಆಶಾ ಅಡುಗೆ ಮನೆ. ಅಯ್ಯಪ್ಪ ಬಿಸಿ ಬಿಸಿ. ಹೆಂಗಿದೆ ನೋಡೋಣ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಫಸ್ಟ್ ಸ್ಟಾರ್ಟಿಂಗ್ ಖಾರ ಅನ್ನಿಸ್ತು, ಬಟ್ ಇವಾಗ ಪರವಾಗಿಲ್ಲ, ಚೆನ್ನಾಗಾಗ್ತದೆ. ಖಾರ ಇರಬೇಕು, ಖಾರ ಇದ್ರೇನೆ ಚೆನ್ನಾಗಿ ಟೇಸ್ಟಿ ಅನ್ಸುತ್ತೆ. ಮೊಯ್ತಾ ನೀನ್ ತಿನ್ನು, ಹೆಂಗ್ ತಿಂತೀಯ ನೋಡೋಣ ಮುದ್ದೆ. ಅದೇನ್ ಚಪಾತಿ ಮಾಡ್ಕೊಂಡಿದ್ಯಾ? ಆಹಾ ಚೆನ್ನಾಗಿ ತಿಂದೆ. ವಾಹಾ ಏನ್ ತಿಂತೀಯ? ಹೆಂಗಿದೆ? ಚೆನ್ನಾಯ್ತಾ? ಓಕೆ ನಯನ ತಿನ್ನು. ತುಂಬಾ ಚೆನ್ನಾಗಿದೆ, ಆಗ್ಲಿಂದ ತಿಂತಾ ಇದ್ದೀನಿ. ಇದು ನಿನ್ ಚಾನೆಲ್ ಅಲ್ಲ, ನನ್ನ ಚಾನೆಲ್. ಬರೀ ಇದೇ ಟೆಂಟ್ ಕೊಡ್ತಾ ಇದ್ದಾರೆ ನೋಡಿ. ಆದಿತ್ಯ ಚೆನ್ನಾಗಿದ್ಯಾ? ತರುಣ್ ಸ್ನೇಹಿತರೆ, ಇವಾಗ ನಮ್ಮಮ್ಮ ಬಂದಿದ್ದಾರೆ. ನಮ್ಮಮ್ಮನ ಕರ್ಕೊಂಬರ್ಬೇಕು. ಸೊ ಹೋಗ್ಬಿಟ್ಟು ಕರ್ಕೊಂಬರೋಣ. ಆಮೇಲೆ ಸ್ವಲ್ಪ ಕೆಲಸ ಇದೆ. ನಮ್ಮ ಮೋಹಿತದ್ದು ಸ್ಕೂಲ್ ಜಾಯಿನ್ ಮಾಡ್ಸೋಕ್ಕೆ ಸ್ಕೂಲ್ ಹುಡುಕ್ಬೇಕು, ಅದಕ್ಕೂ ಕೂಡ ಹೋಗಬೇಕು. ಸೊ ನಮ್ಮಮ್ಮನ ಕರ್ಕೊಂಡು ಬಂದ್ಬಿಡೋಣ ಬನ್ನಿ. ಸೊ ಈಗ ನಮ್ಮ ಅತ್ತೆದವರಲ್ಲಿ ನಮ್ಮಮ್ಮ ಹತ್ತಿರ್ತಾರೆ. ತಡಿ, ಹಿಂದೆ ಗಾಡಿ ಇಲ್ಲಿದ್ದಾರೆ ನೋಡಿ, ಇಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಬನ್ನಿ ಅಮ್ಮ. ಎಲ್ಲಿಗೆ ಹಂಗೆ ನಮ್ಮಮ್ಮ ಇನ್ನ ಕಂಟೆಂಟ್ ಕ್ರಿಯೇಟರ್. ಇಲ್ಲೇ ಒಳಗಡೆ ಅಂತವ್ರೆ, ವಿಡಿಯೋ ಮಾಡ್ತಾವ್ರೆ ಇವರು. ಪಾಪ ಕಂಟೆಂಟ್ ಕೊಡೋಣ ಅಂತ. ಕುತ್ಕೋ ಮಾ. ತರುಣ್ ಅಂತ ಆದಿತ್ಯ ಫ್ರೆಂಡ್ ಮಾ ತರುಣ್. ಈ ಥರ ಕರ್ಕೊಂಬಂದು ಬಂದಿದ್ದ ತಕ್ಷಣ ನೋಡಿ ನಮ್ಮಮ್ಮ ಹೊರಟೋಗ್ಬಿಡ್ರು. ಅಷ್ಟೇ, ಕೆಲಸ ಆಗೋವರೆಗೂ ಮಾತ್ರ. ಸೊ ಬಾ ಬನ್ನಿರಿ, ಒಂದು ಚಪ್ಪಲಿ ಹಾಕಿಲ್ಲ. ಸೊ ಇವಾಗ ಸ್ನೇಹಿತರೆ ಆಯಿತು ಟೈಮು, ಬೇಗ ಮನೆಗೆ ಹೋಗ್ಬೇಕು. ಒಂದು ಕಾಫಿ ಕುಡಿದ್ಬಿಟ್ಟು ಸೊ ಆಮೇಲೆ ಮನೆಗೆ ಹೋಗ್ತೀವಿ. ಮುಳ್ಳಿದ್ಯಾ? ನಾನು ಯಾರು ಕೊಡ್ತೀನಿ ಹೇಳನೇನ? ಬೈಲಿ ಹೂವ ರೋಜಾ ಹೂವ. ಹುಳ ಬಿತ್ತು ನೋಡಿ ನಿನ್ ಮಕ್ಕ ಮೇಲೆ. ಹುಳ ಇರುತ್ತೆ ಅದ್ರಲ್ಲಿ. ಇಲ್ಲ ತಗೋಣ. ನಮ್ಮ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಮೊದಲನೇ ವಿಡಿಯೋ ಆಗ್ಬಿಟ್ಟಿದೆ. ಮುಳ್ಳಿದೆ, ಹುಷಾರು. ಹೆಣ್ಮಕ್ಳು ಗಟ್ಟಬರ ಆಡ್ಕೊಂಡು ಕೂತಿದಾರಲ್ಲ ಪಾಪ. ಮುದುಕಿ ಬಂದ್ಬಿಟ್ಟು ಕಾಫಿ ಮಾಡ್ಕೊಳ್ದೆ. ಇದೇನಾ ತಾಯಿಗೆ ಕೊಡೋ ಒಂದು ಏನು ಮರ್ಯಾದೆ? ಆಡ್ರಿ, ಹೆಂಗಾಡ್ತೀರ? ಸೊ ಸ್ನೇಹಿತರೆ, ಕಾಫಿ ಕುಡಿದ್ವಿ, ನಮ್ಮಮ್ಮನ ಕರ್ಕೊಂಡು ಬಂದ್ವಿ. ಆಮೇಲೆ ಸ್ಕೂಲ್ ನೋಡೋಕೆ ಹೋಗಿದ್ವಿ ನಮ್ಮ ಮೋಹಿತಾಗೆ.
ಸೊ ಈಗ ಸಂಜೆಗೆ ನಯನ ರೆಗ್ಯುಲರ್ ಆಗಿ ಅಡಿಗೆ ಮಾಡಲ್ಲ ಮನೇಲಿ, ಸೊ ಅದಕ್ಕೋಸ್ಕರ ತಗೊಂಡು ಹೋಗ್ತಾ ಇದ್ದೀನಿ. ಸೊ ಹೋಗೋಣ, ಬನ್ನಿ. ಬರೋದಾ? ನಾನು ವಾಚ್ ವಾಚು ಅವಳು ಹೇಳಕ್ಕೂ ಮುಂಚೆ ಹೋಗ್ಬಿಡ್ತಾಳೆ. ಪಾಪ ಇವಾಗ ಕೇಳು ನೀನು. ಅಳ್ಸಾಯ್ತಮ್ಮ ಆಲ್ರೆಡಿ. ಫಸ್ಟ್ ಡೇನೆ ತಗೋ. ಇಷ್ಟನಾ? ಇವಾಗ ಇದು ನಾನು ಇಟ್ಕೋಬೇಕಾ? ನೀನು ವಿಡಿಯೋದಲ್ಲಿ ಕಾಣಿಸ್ಕೊಬೇಡ ಜಾಸ್ತಿ, ಹೋಗು ನಿನ್ ವಿಡಿಯೋದಲ್ಲಿ ಕಾಣಿಸ್ಕೋ. ನಾನು ಇದೇ ಲಾಸ್ಟ್, ಇನ್ನೊಂದ್ ಸಾರಿ ಬರಲ್ಲ ನಿನ್ ವಿಡಿಯೋಲಿ. ಹಿಂಗ ಅಂತಾರಾಷ್ಟ್ರೀಯಲ್ಲಿ ಜನಗಳು ಏನೋ ಹೇಳ್ತಾಳೆ, ಏನೋ. ನನ್ ವಿಡಿಯೋ ಚೆನ್ನಾಗಿ ಓಡ್ತಿದೆ, ನನ್ ವಿಡಿಯೋ ಚೆನ್ನಾಗಿ ಓಡ್ತಿದೆ. ಬಾಯ್. ಇನ್ನೊಂದ್ ಮುಳ್ಳಲ್ಲಿ ಅವಳು ನೋಡ್ತಾಳ. ಸರಿ, ಮಳೆ ಬಂದ್ಬಿಡ್ತಾ ಇದೆ ಸ್ನೇಹಿತರೆ, ಬೇಗ ಹೋಗ್ಬೇಕು. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಾಗೇಂದ್ರ ನಯನ ಯೂಟ್ಯೂಬ್ ಚಾನಲ್. ಬಾಯ್, ಎಂಜಾಯ್ ಯೋರ್ ಡೇ.